ಆಗುತ್ತೆ 100% ಆಗುತ್ತೆ. ಅದರಲ್ಲೂ ದಕ್ಷಿಣ ಅಂದ್ರೆ 100% ಆಗೇ ಆಗುತ್ತೆ. ಬಹಳ ಒಳ್ಳೇದು. ಮೈನಾರಿಟಿ ಒಳ್ಳೇಬೇಕು. ಬಿಜೆಪಿ ಜೋಳ ಹೋರಾಟ ಮಾಡಿ ನಾವು ಗೆಲ್ಲಿಸಲೇಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಅಭಿವೃದ್ಧಿ ಮಾಡೋಂತ ಕ್ಯಾಂಡಿಡೇಟ್ ನಮಗೆ ಬೇಕು. ಕುಟುಂಬ ರಾಜಕಾರಣ ಬರಬಾರ್ದು. ನಮ್ಮ ಯೂತಿಗೆ ಒಳ್ಳೇದಲ್ಲ. ಈ ಸರಿ ಅವಕಾಶ ಕೊಡಬೇಕಂತ ಎಲ್ಲರೂ ತೀರ್ಮಾನ ಮಾಡಿ ನಮ್ಮಲ್ಲಿ ಚುನಾವಣೆ ಬಂದ ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆ ಮಾಡಿದ್ದೇವೆ ಇಲ್ಲಿವರೆಗೆ. ಆತರ ಆಗಬಾರ್ದು. ಬೆಂಗಳೂರಿಗೆ ಏನ್ ಹೆಸರಿದೆ ಅಲ್ಲ ಅದು ದಾವಣಗೆರೆಯಲ್ಲಿ ಸಲ್ಲಬೇಕಂತ ನಮ್ಮ ಆಸೆ ಅಷ್ಟೇ. ನೋಡ್ತಾ ಇದ್ರಲ್ಲ ಸ್ಮಾರ್ಟ್ ಸಿಟಿ ನೀವೇ ಎಲ್ಲಿ ಸ್ಮಾರ್ಟ್ ಸಿಟಿ ಆಗಿದೆ. ಯಾಕಂದ್ರೆ ಹಳ್ಳಿಗಳಿಗೆಲ್ಲ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ. ಇದುವರೆಗೆ ನಡೆದದ್ದೇ ಬೇರೆ, ಇನ್ನು ಮುಂದೆ ನಡೆದೇ ಬೇರೆ ಚುನಾವಣೆ. ತುಂಬಾ ರಾಜಕೀಯಗಳು ಇದ್ದಪ್ಪ ಅಂದ್ರೆ ನಾವು ಹೊರಕ್ಕಾಗಲ್ಲ. ನಾವೆಲ್ಲ ಇರ್ತೀವಿ ಅಲ್ಲೇ. ನಮ್ಮ ಲೋಕಲ್ಗೆ ಆದ್ಯತೆ ಕೊಟ್ಟಿಲ್ಲ ಅಷ್ಟು ಮಾತ್ರ ಹೇಳ್ಬೋದು. ವಿನೇಶರು ನಿಂತ್ಕೊಂಡ್ರು ಗೆಲ್ತಾರೆ, 100% ಗೆಲ್ತಾರೆ. ನಮ್ಮ ಹಿಂದೂಗಳು ಹೆಚ್ಚಿಗೆ ಹೋರಾಟ ಮಾಡಿದ್ರೆ ನಾವು ಗೆಲ್ತೇವೆ ಅಂತ ಒಂದು ಭರವಸೆ. ಸುಮ್ಮನೆ ನೋಟ್ ಹಾಕಲ್ಲ, ಸುಮ್ಮನೆ ಅಷ್ಟೇ ಗೊತ್ತು. MP ಯಾರು ನೋಡ್ಲೇ ಅಲ್ಲ. ಕೆಲವು ಸಮಾಜಗಳು ವ್ಯತ್ಯಾಸ ಮಾಡ್ಕೊಂತ ಬಂದ್ವು. ಸುರೇಶ್ ಅಂತ ಏನ್ ಮಾಡ್ತೀರಾ? ಮಾನವ ಪಾಲಿಕೆಯಲ್ಲಿ ಸೂಪರ್ವೈಸರ್ ವರ್ಕ್ ಮಾಡ್ತೀನಿ. ಹೇಗಿದೆ ಬೈ ಎಲೆಕ್ಷನ್ ಕಾವಿದೆ? ನೋಡ್ತಾ ಇದೀವಿ ಅದನ್ನೇ ದಿನ ಇನ್ನು ಟಿಕೆಟ್ ಅನೌನ್ಸ್ಮೆಂಟ್ ಆದ್ಮೇಲೆ ಗೊತ್ತಾಗುತ್ತೆ ಅದೇನು ಅಂತ. ಎರಡು ಪಾರ್ಟಿಯಲ್ಲಿ ಕಾಂಪಿಟೇಷನ್ ಇದೆ ಅಲ್ಲ? ಇದೆ 100% ಇದೆ. ಏನು ಬದಲಾವಣೆ ಆಗುತ್ತಾ ಅಥವಾ ಹೇಗೆ? ಆಗುತ್ತೆ 100% ಆಗುತ್ತೆ. ಅದರಲ್ಲೂ ದಕ್ಷಿಣ ಅಂದ್ರೆ 100% ಆಗೇ ಆಗುತ್ತೆ. ಅದು ಯಾವ ಕಾರಣಕ್ಕೆ? ಅಭಿವೃದ್ಧಿ ಇಲ್ವಲ್ಲ, ಅಭಿವೃದ್ಧಿ ಬೇಕು. ಏನ್ ಸಮಸ್ಯೆ ಏನಿದೆ? ಸಮಸ್ಯೆ ಏನಿಲ್ಲ, ನೋಡ್ತಾ ಇದ್ರಲ್ಲ, ನೋಡ್ರಿ ಇಲ್ಲ ರೋಡ್ ಇಲ್ಲ ಏನಿಲ್ಲ. ಅಭಿವೃದ್ಧಿ ಮಾಡೋ ಅಂತ ಕ್ಯಾಂಡಿಡೇಟ್ ನಮಗೆ ಬೇಕು. ಅಭ್ಯರ್ಥಿ ಒಳ್ಳೆ ಅಭ್ಯರ್ಥಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಅಂತಂದ್ರೆ ಅಭ್ಯರ್ಥಿನ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಮಗೆ ಪಕ್ಷ ಇಂಪಾರ್ಟೆಂಟ್ ಅಲ್ಲ, ವ್ಯಕ್ತಿ ಮುಖ್ಯ. ಎಂತ ವ್ಯಕ್ತಿ ಬರ್ಬೇಕು? ವಿದ್ಯಾವಂತ ವ್ಯಕ್ತಿಗಳು, ಬಡವ್ರನ್ನ ಬೆಳೆಸೋ ಅಂತ ವ್ಯಕ್ತಿಗಳು. ಅಂತವ್ರು ಯಾರು ಇದಾರಲ್ಲ, ನಮ್ಮ GB ವಿನಯ್ ಕುಮಾರ್ ಸರ್ ಇದ್ದಾರೆ, ಅವರೇ ಬರ್ಬೇಕು ಅಂತ. ಅಂದ್ರೆ ಅವ್ರು ಯಾವ ಟಿಕೆಟ್ ಸಿಕ್ಕರೆ ಒಳ್ಳೇದಂತೀರ? ಅವರಿಗೆ ಕಾಂಗ್ರೆಸ್ ಇಂದ ಟಿಕೆಟ್ ಸಿಕ್ಕರೆ ಒಳ್ಳೇದು, ಬಹಳ ಒಳ್ಳೇದು. ಅವರಿಗೆ ಕಾಂಗ್ರೆಸ್ ಇಂದ ಉಚ್ಚಾಟನೆ ಆಗಿದ್ದಾರೆ, ಬಿಜೆಪಿ ಟ್ರೈ ಮಾಡ್ತಿದ್ದಾರೆ. ಟ್ರೈ ಮಾಡ್ಲಿ, ನೋಡೋಣ ಯಾವ ಪಕ್ಷದಿಂದ ನಿಂತ್ಕೊಂಡ್ರು ಸರಿ ಅವರೇ ಬರ್ಬೇಕು ಅಂತ ನಮ್ಗೆ ಅಷ್ಟೇ ಆಸೆ. ಏನ್ ನಿಜಕ್ಕೂ ಇರೋ ಸಮಸ್ಯೆ ಅಂತ ದಾವಣಗೆರೆ ದಕ್ಷಿಣ? ಅದು ಏನಿಲ್ಲ, ಇದು ವಿದ್ಯಾವಂತರಿದ್ದಾರೆ, ಒಂದು ಒಳ್ಳೆ ಹಾಸ್ಪಿಟ್ಲ್ ಇಲ್ಲ, ಒಳ್ಳೆ ಕಾಲೇಜ್ ಇಲ್ಲ, ಎಲ್ರು ದುಡಿಯೋಕಂತಾನೆ ಬೆಂಗಳೂರು ಹೋಗ್ತಾ ಇದಾರೆ. ಅದೇ ದಾವಣಗೆರೆ ಇಲ್ಲ ಅಂದ್ರೆ ಒಂದು ಒಳ್ಳೆ ಕಾಲೇಜ್, ಮೆಡಿಕಲ್ ಕಾಲೇಜ್ ತವಾದಪ್ಪ ಅಂದ್ರೆ ಬೆಂಗಳೂರಿಂದ ಇಲ್ಲಿ ಬರ್ಬೇಕು. ಇಲ್ಲಿಂದ ಬೆಂಗಳೂರು ಹೋಗ್ತಿದಾರಲ್ಲ, ಆತರ ಆಗ್ಬಾರ್ದು. ಈ ಬೆಂಗಳೂರಿಗೆ ಏನ್ ಹೆಸರಿದೆ ಅಲ್ಲ ಅದು ದಾವಣಗೆರೆಯಲ್ಲಿ ಹೆಸರು ಬರ್ಬೇಕಂತ ನಮ್ಮ ಆಸೆ ಅಷ್ಟೇ. ಉದ್ಯೋಗ ಅವಕಾಶ ಏನೇನು ಉದ್ಯೋಗ ಏನೇನಿಲ್ಲ, ಓದ್ಬೇಕು ಬೆಂಗಳೂರು. ಅವರು ಒಂದು ಏರ್ಪೋರ್ಟ್ ಇಲ್ಲ, ಏರ್ಪೋರ್ಟ್ ಮಾಡ್ತೀನಿ ಅಂತಂದ್ರೆ ಏನ್ ಏರ್ಪೋರ್ಟ್ ಇಲ್ಲ, ಏನಿಲ್ಲ, ಒಂದು ಒಳ್ಳೆ ಮೆಡಿಕಲ್ ಕಾಲೇಜ್ ಇಲ್ಲ ಇಲ್ಲಿ. ಫಸ್ಟ್ ದಾವಣಗೆರೆನ ಸ್ಮಾರ್ಟ್ ಸಿಟಿ ಅಂತ ನೋಡ್ತಾ ಇದೀರಲ್ಲ, ಸ್ಮಾರ್ಟ್ ಸಿಟಿ ನೀವೇ ಎಲ್ಲಿ ಸ್ಮಾರ್ಟ್ ಸಿಟಿ ಆಗಿದೆ. ಎಲ್ಲ ಒಂದು ವಾರ್ಡ್, ಅದು ಒಂದು ಯಾವ್ದೋ ಒಂದು ವಾರ್ಡ್ ಅಲ್ಲಿ ತೋರಿಸಿ ಸ್ಮಾರ್ಟ್ ಸಿಟಿ ಅಂತಾರೆ. ಅದೇ ಸ್ಮಾರ್ಟ್ ಸಿಟಿ ಅಷ್ಟೇ. ಒಂದ್ ವೇಳೆ ವಿನಯ್ ಕುಮಾರ್ಗೆ ರಾಷ್ಟ್ರೀಯ ಪಕ್ಷ ಟಿಕೆಟ್ ಸಿಗದೆ ಇಂಡಿಪೆಂಡೆಂಟ್ ಆಗಿ ನಿಂತರು ಗೆಲ್ಲೋ ಚಾನ್ಸ್ ಇದೆ? 100% ಗೆಲ್ತಾರೆ, 100% ಗೆಲ್ತಾರೆ. ನಮಗೂ ಅದೇ ಆಸೆ ಇದೆ. MP ಗೂ ಅವರು ಟ್ರೈ ಮಾಡಿದ್ರು, ಅವರೇ ಗೆಲ್ತಾರಂತ ಬಹಳ ನಂಬಿಕೆ ಇತ್ತು. ಬಟ್ ಅದು ಏನಾಯ್ತು ನೋಡೋಣ, ಈ ಸಲ ಆದ್ರೂ ಬರ್ಬೋದೇನೋ ಒಂದು ನಂಬಿಕೆ ಇದೆ. ಅವ್ರು ಬಂದ್ರೆ ನಾವಂತೂ ಯುವಕರಂತೂ ಬಹಳ ಮುಂದೆ ಬರ್ತೀವಿ. ನಮಗೂ ರಾಜಕೀಯ ಬರ್ಬೇಕಂತ ಆಸೆ ಇದೆ. ಅಂತವ್ರು ವಿನಯ್ ಕುಮಾರ್ ಅಂತವ್ರು ರಾಜಕೀಯ ಬಂದಪ್ಪ ಅಂದ್ರೆ ನಾವು ಬರಕ್ ಅವಕಾಶ. ಬಟ್ ಅವರೇ ಬರೇ ಕುಟುಂಬ ರಾಜಕೀಯಗಳು ಇದ್ದಪ್ಪ ಅಂದ್ರೆ ನಾವು ಬರಕ್ಕಾಗಲ್ಲ. ನಾವೆಲ್ಲಿರ್ತೀವೋ ಅಲ್ಲೇ ಇರ್ಬೇಕು. ಕುಟುಂಬ ರಾಜಕೀಯ ಚೇಂಜ್ ಆಗುತ್ತೆ? 100% ಆಗುತ್ತೆ ಅದು. ಕಾಂಗ್ರೆಸ್ ಅಲ್ಲಿ ಯಾರಿಗೆ ಟಿಕೆಟ್ ಸಿಕ್ಕರು ಒಳ್ಳೇದು? ಕಾಂಗ್ರೆಸ್ ಇಂದ ಓಡಾಡ್ತಿದ್ದಾರೆ ಜಾಸ್ತಿ ಜನ. ಮುಸ್ಲಿಮ್ಸ್ ಅಂದ್ರೆ ಶಾಮ್ನೂರ್ ಕುಟುಂಬದಿಂದಲೂ ಪೈಪೋಟಿ ಇದೆ. ಅವ್ರಿಗೆ ಒಂದು ಮುಸ್ಲಿಮಿಗೂ ಒಂದು ಚಾನ್ಸ್ ಕೊಡ್ಲಿ ಅವರು. ನೋಡೋಣ, ಕಾಂಗ್ರೆಸ್ ಇಂದ ನೋಡೋಣ, ಅವ್ರ ಕೆಲಸ 2 ವರ್ಷದಲ್ಲಿ ಅವ್ರ ಏನ್ ಕೆಲಸ ಮಾಡ್ತಾರೆ ನೋಡೋಣ. ಮೊಹಮ್ಮದ್ ಸಾದಿಕ್ ಅಂತ. ಏನ್ ಮಾಡ್ತೀರಾ? ನಮ್ ಬಿಸ್ನೆಸ್. ಹೇಗಿದೆ ಸರ್ ಬೈ ಎಲೆಕ್ಷನ್ ಕಾವು? ಬೈ ಎಲೆಕ್ಷನ್ ಕಾವು ಈಗ ಯುಗಾದಿ ಆದ್ಮೇಲೆ ಜೋರಾಗ್ತದೆ. ಯುಗಾದಿ ಆಯ್ತು, ರಂಜಾನ್ ಬಂತು. ರಂಜಾನ್ ಬಂತು. ಈಗ ಟಿಕೆಟ್ ಫೈನಲ್ ಆದ್ರೆ ಜೋರಾಗ್ಬೋದು. ಕಾಂಗ್ರೆಸ್ ಅಲ್ಲಿ ಎರಡು ಪಕ್ಷದಲ್ಲಿ ಆಸ್ಪಿರೆಂಟ್ ಗಳು ಜಾಸ್ತಿ ಇದ್ದಾರೆ. ಕಾಂಗ್ರೆಸ್ ಅಲ್ಲಿ ಯಾರಿಗೆ ಸಿಕ್ಕರೆ ಒಳ್ಳೇದು? ಕಾಂಗ್ರೆಸ್ ಅಲ್ಲಿ ಯಾರಿಗಾದ್ರೂ ಸಿಗ್ಲಿ, ಒಟ್ಟು ಮೈನಾರಿಟಿಗೆ ಸಿಕ್ಕರೆ ಒಳ್ಳೇದು. ಕೊಳ್ಳೇಬೇಕು ಮೈನಾರಿಟಿ. ಯೂಶುವಲ್ ಆಗಿ ಬೈ ಎಲೆಕ್ಷನ್ ಗಳಂದ್ರೆ ಯಾರು ತೀರ್ಕೊಂಡು ಬೈ ಎಲೆಕ್ಷನ್ ಬಂದ್ರೆ ಅನುಕಂಪದ ಆಧಾರದ ಮೇಲೆ ಅವ್ರ ಕುಟುಂಬ ಕೊಡ್ತಾರೆ. ಸಮರ್ಥ ಅವ್ರ ಹೆಸರು ಕೇಳ ಬರ್ತಾ ಇದೆ. ಅಲ್ಲ, ಸಮರ್ಥ ಅವ್ರ ಹೆಸರು ಈಗ ಅವ್ರ ತಾತಾಗಿನ ಓಟ್ ಹಾಕಿದೀವಲ್ಲ, 40 ವರ್ಷದಿಂದ ಓಟ್ ಹಾಕಿದೀವಿ. ಈಗ ಅವ್ರು ನಮಗ್ ಬಿಟ್ಕೊಟ್ಟು ನಮಗೆ ಇದು ಆಶೀರ್ವಾದ ಮಾಡ್ಲಿ ಅಂತ. ಅಂದ್ರೆ ಮುಸ್ಲಿಮ್ಸ್ ಅಲ್ಲಿ ಯಾರಿಗಾರು ಟಿಕೆಟ್ ಕೊಟ್ಟರೆ ಒಳ್ಳೇದು? ಬಹಳ ಒಳ್ಳೇದು, ಮೈನಾರಿಟಿ ಕೊಳ್ಳೇಬೇಕು. ಓಕೆ, ಇಲ್ಲಿ ಖಾಲಿದ್ ಇದಾರೆ, ಜಪಾರ್ ಇದಾರೆ, ಪೈಲ್ವಾನ್ ಇದಾರೆ, ಜಾಸ್ತಿ ಇದಾರೆ ಅಭ್ಯರ್ಥಿಗಳು. ಬಟ್ ಯಾರಿಗಾದ್ರೂ ಕೊಟ್ರು ನಾವು ಓಟ್ ಹಾಕ್ತಿವಿ. ಒಟ್ಟು ಮೈನಾರಿಟಿ ಕೊಟ್ಟರು ಕೂಡ SDPI ಬರುತ್ತೆ, OIC ಪಕ್ಷ ಬರುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಓಟ್ ಸ್ಪ್ಲಿಟ್ ಆಗಲ್ವಾ? ಇಲ್ಲ, ಮೈನಾರಿಟಿ ಕೊಟ್ರೆ ಅವರೆಲ್ಲ ನಮ್ ಜೊತೆ ಬರ್ತಾರೆ. ಒಂದ್ ವೇಳೆ ಮೈನಾರಿಟಿಗೆ ಸಿಗ್ಲಿಲ್ಲ ಅಂದ್ರೆ ನಾವು ಹಿರಿಯರೆಲ್ಲ ಇದು ಮಾಡ್ತೀವಿ, ಒಂದು ಮೀಟಿಂಗ್ ಮಾಡಿ ತೀರ್ಮಾನ ತಗೊಂತೀವಿ. ಬಟ್ ಕುಟುಂಬ ರಾಜಕಾರಣ ಬರಬಾರ್ದು ಸರ್, ನಮ್ ಯೂತಿಗೆ ಒಳ್ಳೇದಲ್ಲ ಅದು ಕುಟುಂಬ ರಾಜಕಾರಣ. ಈಗ ಬಿಜೆಪಿ ಕೂಡ ಕಾಂಪಿಟೇಷನ್ ಇದೆ, ಕಾಂಗ್ರೆಸ್ ಅಲ್ಲೂ ಇದೆ. ವಿನಯ್ ಕುಮಾರ್ ಗೊತ್ತಾ ನಿಮ್ಗೆ? ಅವ್ರ ಹೆಸರು ಓಡಾಡ್ತಿದೆ.
ಜಿ ಬಿ ವಿನಯ್ ಕುಮಾರ್ ಸರ್ ಗೊತ್ತು. ಅವ್ರು ನಿಂತ್ಕೊಂಡ್ರು ಬಹಳ ಒಳ್ಳೇದೆ. ಯಾಕಂದ್ರೆ ಹಳ್ಳಿಗಳಿಗೆಲ್ಲ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ. ಬಾಬಾ ಸಾಹೇಬ್ ಅವರು ಜಾಗೃತಿ ಮೂಡಿಸಿದ್ರಲ್ಲ ಹಳ್ಳಿಯಲ್ಲಿ ಹೋಗಿ, ಆ ತರನೇ ಅವರು ಈ ತರನೇ ಮಾಡ್ತಿದ್ದಾರೆ. ಜಿ ಬಿ ವಿನಯ್ ಕುಮಾರ್ ಸಿಕ್ಕರು ಕೂಡ ಒಳ್ಳೇದು, ಬಹಳ ಒಳ್ಳೇದು. ಅವರೇ ಗೆಲ್ತಾರೆ. ಜಿ ಬಿ ಕುಮಾರ್ ವಿನಯ್ ಸರ್ ನಿಂತ್ಕೊಂಡ್ರು ಗೆಲ್ತಾರೆ, 100% ಗೆಲ್ತಾರೆ. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ. ಓಕೆ ಸರ್. ನಾವು ಶಿರಮೂಡ್ನಳ್ಳಿಯರು. ಹೇಗಿದೆ ಸರ್ ಬೈ ಎಲೆಕ್ಷನ್? ಬೈ ಎಲೆಕ್ಷನ್ ಸದ್ಯ ಬಹಳ ಬ್ಯುಸಿಯಾಗಿ ನಡೀತಾ ಐತಿ. ಅದ್ರಾಗೂ ನಮ್ಮ ಬಿಜೆಪಿಯವರು ಬಹಳ ಹೋರಾಟ ಮಾಡ್ತಾ ಇದಾವೆ. ಕಾಂಗ್ರೆಸ್ನವರು ಬಹಳ ಹೋರಾಟ ಮಾಡ್ತಾ ಇದಾರೆ. ಎರಡು ಪಾರ್ಟಿ ಕಾಂಪಿಟೇಷನ್, ಎರಡು ಪಾರ್ಟಿಯಲ್ಲಿ ಕಾಂಪಿಟೇಷನ್ ಐತಿ. ಈ ಸರಿ ಬಹಳ ಬಿಗಿಯಾಗಿದೆ ಚುನಾವಣೆ. ಬಿಜೆಪಿಯವರು ಜೋಳಾಗಿ ಹೋರಾಟ ಮಾಡಿ ನಾವು ಗೆಲ್ಲಿಸಲೇಬೇಕು ಅಂತ ಹೋರಾಟ ಮಾಡ್ತಾ ಇದಾವೆ. ಕಾಂಗ್ರೆಸ್ನವರು ಅವರು ನಿರ್ಣಯವಾಗಿ ಅವರು ಗೆಲ್ಬೇಕು ಅಂತ ಹೋರಾಟ ಮಾಡಿದಾರೆ. ಇಷ್ಟುವರೆಗೂ ಕಾಂಗ್ರೆಸ್ನವರು ಹೋರಾಟ ಮಾಡಿ ಗೆದ್ದಿದ್ದಾರೆ. ಬಿಜೆಪಿಯವ್ರಿಗೆ ಅವಕಾಶ ಕೊಟ್ಟಿಲ್ಲ. ಈ ಸರಿ ಅವಕಾಶ ಕೊಡಬೇಕಂತ ಎಲ್ಲರೂ ತೀರ್ಮಾನ ಮಾಡಿದ್ದಾರೆ. ಸರ್, ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ದಾವಣಗೆರೆ ರಾಜಕೀಯ ನೋಡಿದಾಗ ಬಿಜೆಪಿಲೇ ಸಾಕಷ್ಟು ಭಿನ್ನಮತಗಳಿದೆ. ರೇಣುಕಾಚಾರ್ಯ ಅವ್ರ ಟೀಮ್ ಒಂದು, ಸಿದ್ದೇಶ್ವರ ಅವ್ರ ಟೀಮ್ ಒಂದು. ಅಂದ್ರೆ ಪಕ್ಷವಾಗಿ ಬಿಜೆಪಿ ಗೆಲ್ಬೇಕಾ, ಎಲ್ಲರಲ್ಲೂ ಒಗ್ಗಟ್ಟಿದ್ಯಾ? ನಮ್ಮ ಪಾರ್ಟಿ ಒಳಗೆ ಏನೇ ಕಿಚ್ಚಾಟ ಇದ್ರು ಸಹ ನಮ್ಮಲ್ಲಿ ಚುನಾವಣೆ ಬಂದಾಗ ಎಲ್ಲರೂ ಒಗ್ಗಟ್ಟಾಗೆ ಚುನಾವಣೆ ಮಾಡಿದ್ದೇವೆ ಇಲ್ಲಿವರೆಗೂ. ಹೌದು. ಬಟ್ ಇಷ್ಟೆಲ್ಲ ಒಗ್ಗಟ್ಟಾಗಿ ಮಾಡಿದ್ರು ಕೂಡ ಯಾಕೆ ರಿಸಲ್ಟ್ ಮಾಡಕ್ ಆಗ್ತಿರ್ಲಿಲ್ಲ? ಸ್ವಲ್ಪ ನಮ್ಮಲ್ಲಿ ಅಲ್ಪಸಂಖ್ಯಾತರ ಹೆಚ್ಚಿಗೆ ಜನ ಇದ್ದಾರೆ. ಹಂಗಾಗಿ ಬಹಳ ಹೋರಾಟ ಮಾಡಿ ನಮ್ಮ ಹಿಂದೂಗಳು ಸಂಘಟನೆ ಮಾಡಿ ಜೋರ ಹೋರಾಟ ಮಾಡಿದ್ರೆ ನಾವು ಗೆದ್ದೇ ಗೆಲ್ತೇವೆ. ಅಲ್ಪಸಂಖ್ಯಾತರು ನಮಗೆ ಬೇಕು ಅಂತ ಕೇಳ್ತಾವ್ರೆ. ಅಜ್ಜ ಅವ್ರು ಹೇಳ್ತಿದ್ರು ನನ್ನ ನಂತರದಲ್ಲಿ ಅಲ್ಪಸಂಖ್ಯಾತ ಟಿಕೆಟ್ ಬೇಕು ಅಂತ. ಇದು ನಿಮಗೆ ಪ್ಲಸ್ ಆಗುತ್ತಾ ಅವರಲ್ಲಿರೋ ಹುಡುಕು? ಅವರಲ್ಲಿ ಏನಿದೆ ನಾವು ಅದನ್ನ ನಿರ್ಣಯ ಮಾಡಲ್ಲ ಬಿಜೆಪಿ ಯಾವಾಗಲೂ. ನಮ್ಮ ಹಿಂದೂಗಳು ಹೆಚ್ಚಿಗೆ ಹೋರಾಟ ಮಾಡಿದ್ರೆ ನಾವು ಗೆಲ್ತೇವೆ ಅಂತ ಒಂದು ಭರವಸೆ ಐತಿ. ನಾನು ಕಳೆದ ಒಂದು 8-10 ದಿನದಿಂದ ಬಂದು ಸರ್ವೆ ಮಾಡ್ತಾ ಇದೀವಿ. ದಾವಣಗೆರೆ ನಾರ್ತ್ ಹೋಲ್ಸಿದ್ರೆ ಸೌತ್ ಏನೋ ಅಭಿವೃದ್ಧಿನೇ ಆಗಿಲ್ಲ ಅಂತ ಹೇಳ್ತಾರೆ. ಅಭಿವೃದ್ಧಿ ರೋಡ್ಗಳು ಮಾತ್ರ ಅಭಿವೃದ್ಧಿ ಆಗಿದೆ. ಬೇರೆ ರೈತಾಪಿ ವರ್ಗಕ್ಕೂ ಮತ್ ಸಾಮಾನ್ಯ ಜನಗಳಿಗೆ ಏನೋ ಅಭಿವೃದ್ಧಿ ಆಗಿಲ್ಲ. ಅದನ್ನ ಒಪ್ಪಿಗೆನ ಮಾತೆ. ಏನ್ ನಿಜಕ್ಕೂ ದಾವಣಗೆರೆ ದಕ್ಷಿಣದ ಜನರಿಗೆ ಇರುವಂತ ಜ್ವಲಂತ ಸಮಸ್ಯೆ ಏನ್ ಸರ್? ಸಮಸ್ಯೆ ಏನಂದ್ರೆ ನೀರಿಂದ ಒಂದ್ ಸ್ವಲ್ಪ ತೊಂದರೆ ಐತಿ. ಇಲ್ಲಿ ಥೈಲ್ಯಾಂಡ್ ಆಗುತ್ತೆ ಚಾನಲ್ ನೀರು. ಆಮೇಲೆ ಕಬ್ಬು ಅದು ಒಂದ್ ಸ್ವಲ್ಪ ಸಾಕಷ್ಟು ಐತಿ. ಅದು ಸಹ ಅವರು ನಮ್ ಲೋಕಲ್ಗೆ ಆದ್ಯತೆ ಕೊಟ್ಟಿಲ್ಲ. ಅಷ್ಟ್ ಮಾತ್ರ ಹೇಳಬಲ್ಲಿ. ಈ ಸಲ ಬದಲಾವಣೆ ಫಿಕ್ಸ್ ಅಂತೀರಾ? ಬದಲಾವಣೆ ಫಿಕ್ಸ್ ಆಗ್ಬಹುದು. ಬಿಜೆಪಿ ದಾವಣಗೆರೆ ದಕ್ಷಿಣದ ಗೆಲ್ಲಕ್ಕೆ ಅಸಾಧ್ಯ ಅನ್ನೋ ಮಾತಿತ್ತು. ಆದ್ರೆ ಅಸಾಧ್ಯ ಅಲ್ಲ, ಜಸ್ಟ್ ಕಷ್ಟ ಅನ್ನೋದಿದ್ದಾರೆ. ಫೈಟ್ ಜೋರಾಗಿ ಅಸಾಧ್ಯ ಅನ್ನೋದೇನಿಲ್ಲ. ಯಜಮಾನ್ರು ಅನ್ನೋದಕ್ಕೆ ಒಂದು ಭಾವನೆ ಇಟ್ಕೊಂಡು ಇಲ್ಲಿವರೆಗೂ ಹೋರಾಟ ಮಾಡಿ ಪಕ್ಷಾತೀತವಾಗಿ ಗೌರವಿಸ್ತಾ ಇದ್ರು. ಈಗ ಆ ರೀತಿ ಬದಲಾವಣೆ ಕಾಣ್ತಾ ಇದೆ. ರಿಸಲ್ಟ್ ಆಗುತ್ತೆ. ಅಭ್ಯರ್ಥಿ ಯಾರಾದ್ರೂ ಒಗ್ಗಟ್ಟಾಗಿ ಚುನಾವಣೆ ಮಾಡ್ತಾರೆ. ಸರ್, ನಿಮ್ಮ ಹೆಸರು? ಶಿವಮೂರ್ತಿ. ಎಷ್ಟು ವರ್ಷ ನಿಮ್ಗೆ? ನನ್ಗೆ 64 ವರ್ಷ. ಹೆಚ್ಚು ಕಡಿಮೆ 44-45 ವರ್ಷದಿಂದ ವೋಟ್ ಹಾಕ್ತಾ ಇದ್ದೀರಾ? ಆಗ್ತಾ ಇದೀವಿ. ನೀವು ನೋಡಿದ್ ಬೆಸ್ಟ್ MLA ಯಾರು? ದಾವಣಗೆರೆ ಸೌತ್ ಅಂತಲ್ಲ, ಒಟ್ಟಾರೆ ಜಿಲ್ಲೆ ಅಂತ ಬಂದಾಗ ನಾನ್ ನೋಡಿದ್ದು ಚುನಾವಣೆ ಫಸ್ಟ್ ನಮ್ಮ ದಾವಣಗೆರೆ ಅಂತ ಬಂದಾಗ ಸಿದ್ವೀರಪ್ಪ ಅವ್ರ ಕಾಲದಿಂದ. ಯಾರು? ಸಿದ್ವೀರಪ್ಪ ಅವರು. ಹೌದು. ಅವ್ರು ಬೆಸ್ಟ್ MLA ಇದ್ರ? ಬೆಸ್ಟ್ MLA ಇದ್ರು. ಆ ನಂತರದಲ್ಲಿ ಬಂದವರೆಲ್ಲ ಬಂದವರೆಲ್ಲ ಚೆನ್ನೈ ಹೊಡೀರ್ MP ಆದ್ರು 3 ಸರ್ತಿ. ಅವ್ರು ಏನ್ ಮಾಡಿದ್ರು, ಹೆಂಗ್ ಓಟ್ ಹಾಕಿದ್ರು ಜನ ಗೊತ್ತಿಲ್ಲ. ಸುಮ್ನೆ ಓಟ್ ಹಾಕಾರ ಆ ಕಾಲದ ಸುಮ್ನೆ ಅಷ್ಟೇ ಗೊತ್ತು. MP ಯಾರನ್ನ ನೋಡ್ಲೇ ಅಲ್ಲ ಮುಖಾನ. ಹಂಗಾಗಿ ಓಟ್ ಹಾಕಾರಲ್ಲ ಜನ, ಹಳ್ಳಿಗಳ ಮಾಮೂಲಿ ಅದು. ಈ ಬಾರಿ ಹೇಗಿದೆ ಉಪಚುನಾವಣೆ ಕಾವು? ಈ ಬಾರಿ ಉಪಚುನಾವಣೆ ಹಿಂದಿನಗಿಂತಲೂ ಬಹಳ ಉತ್ತಮವಾಗಿ ಚುನಾವಣೆ ನಡೀತೈತಿ. ಇದುವರೆಗೂ ನಡೆದದ್ದೇ ಬೇರೆ, ಇನ್ ಮುಂದೆ ನಡೆದೇ ಬೇರೆ ಚುನಾವಣೆ. ಇದುವರೆಗೂ ನಮ್ಮ ಹಿರಿಯರು ಹೇಳ್ದಂಗೆ ಯಜಮಾನ್ರು ಅಂತ ಹೇಳಿ ಓಟ್ ಹಾಕ್ಯಂತ ಬಂದ್ರು. ಇದು ಕೊನೆ ಚುನಾವಣೆ ಅಂತ ಹೇಳಿ. ಈ ಬಾರಿ ಅದೇನಿಲ್ಲ, ಕೊನೆ ಚುನಾವಣೆ ಇಲ್ಲ ಏನಿಲ್ಲ. ಈ ಬಾರಿ ದಕ್ಷಿಣದಲ್ಲಿ ಬಿಜೆಪಿಗೆ ದೊಡ್ಡ ಒಂದು ಒಳ್ಳೆ ಅವಕಾಶ ಸಿಕ್ಕೈತಿ. ಕಳೆದ 4 ಚುನಾವಣೆಯಲ್ಲೂ ನೋಡ್ತಾನೆ ಇದೀನಿ, ಕೊನೆ ಚುನಾವಣೆ ಅನ್ಕೊಂಡು 4 ಸಲ. ಹೌದು, ಅದು ಕೊನೆ ಚುನಾವಣೆ ಅಂತ 4 ಸಲ ನಿಂತ್ಕೊಂಡ್ರು. ಜನನು ಯಜಮಾನ್ರು ಅಂತ ಹೇಳಿ ಕೆಲವು ಸಮಾಜಗಳು ವೋಟ್ ಮಾಡಿದ್ವು. ಓಕೆ, ಅಷ್ಟೇ. ಅದು ಮತ್ತೆ ಬೇರೆ ಈಗೆಲ್ಲ ಅದು ಸಮಾಜ ಅವೆಲ್ಲ ಬೇರೆ ಟೈಪ್ ಯೋಚನೆ ಮಾಡ್ತಾವ. ಇದು ಆಗ್ಲಲ್ಲ ಆಗ್ಬಾರ್ದು, ಕುಟುಂಬ ರಾಜಕಾರಣಕತಿ ಅಂತೇಳಿ ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕಂತ ಎಲ್ಲರಿಗೂ ಬಂದತಿ. ಇಲ್ಲಿ ಅಂದ್ರೆ ಕಾಂಗ್ರೆಸ್ ನಲ್ಲಿ ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕಾ ಅಥವಾ MLA ಅಂತ ಪಾರ್ಟಿನೇ ಬದಲಾಯಿಸಬೇಕು? ಅಲ್ಲ, ನಮ್ಮಲ್ಲಿ ನಮ್ಮ ಪಾರ್ಟಿನಲ್ಲಿ ನಮ್ಮ ಪಾರ್ಟಿಗೆ ವೋಟ್ ಮಾಡಕ್ ಜನಕ್ಕೆ ಮನಸ್ಸು ಬಂದತಿ. ಯಾವ್ದು ನಿಮ್ ಪಾರ್ಟಿ? ಬಿಜೆಪಿ. ಹೌದು, ಬಿಜೆಪಿ ಸಖತ್ ಕಾಂಪಿಟೇಷನ್ ಇದೆ. ಅದು ಯಾರ ಪಕ್ಷ ಯಾರೇ ಟಿಕೆಟ್ ಕೊಡ್ಲಿ, ನಾವಂತೂ ನಮ್ ಗ್ರಾಮಾಂತರದಾಗ ಆಗ್ಲಿ ದಕ್ಷಿಣದಾಗಲಿ ಯಾವತ್ತು ಈ ಭಾಗದಲ್ಲಿ ಲೀಡ್ ಆಗಿದೀವಿ. ಹಲವಾರು ಹಳ್ಳಿಗೆ ಲೀಡ್ ಆಗಿದೀವಿ. ಕೆಲವೇ ಹಳ್ಳಿಗೆ ವ್ಯತ್ಯಾಸ ಇರ್ಬೋದು, ಎಲ್ಲ ಹಳ್ಳಿಗೂ ಲೀಡ್ ಆಗಿದೀವಿ ನಾವು. ಎಲ್ಲಾರು ಸೇರಿ ಎಲೆಕ್ಷನ್ ಮಾಡ್ತೀರಿ. ಎಲ್ಲರೂ ಸೇರಿ ಎಲೆಕ್ಷನ್ ಮಾಡ್ತೀವಿ. ಏನ್ ದೊಡ್ಡ ಸಮಸ್ಯೆ ಏನ್ ಸರ್ ಇಲ್ಲಿ? ಸಮಸ್ಯೆ ಏನಿಲ್ಲ, ಹೇಳಿದ್ವಲ್ಲ ಇದುವರೆಗೂ. ಈಗ ಈ ಭಾಗದಾಗ ಶ್ರೀಮಂತ ಕುಟುಂಬ ಅಂತೇಳಿ ಕೆಲವು ಸಮಾಜಗಳು ವ್ಯತ್ಯಾಸ ಮಾಡ್ಕೊಂತ ಬಂದ್ವು. ಅವೆಲ್ಲ ಈಗ ಸರಿಯಾಗಿದಾವ ಆ ಸಮಾಜಗಳು. ಹೆಸರು ಹೇಳದ್ ಬೇಡ, ಆ ಸಮಾಜಗಳು ಸರಿಯಾಗಿದಾವ. ಈ ಚುನಾವಣೆಯಲ್ಲಿ ಬಹಳ ಚಂದ ನಡೀತೈತಿ ಚುನಾವಣೆ. ಯಾರೇ ಕ್ಯಾಂಡಿಡೇಟ್ ಆಗಲಿ ಚುನಾವಣೆ ನಮ್ ಪಾರ್ಟಿ ಉತ್ತಮವಾಗಿ ಪ್ರದರ್ಶನ ಮಾಡ್ತೈತಿ. ಈ ಸರ್ತಿ ಕಮಲ ಅರಳುತ್ತೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.